ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಕರ್ನಾಟಕ ಸರ್ಕಾರಿ ನೌಕರರ ಪಿತೃತ್ವ ರಜೆಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸೊ ಪಿತೃತ್ವ ರಜೆ ಅಂದರೆ ಏನು, ಪ್ಯಾಟರ್ನಿಟಿ ಲೀವ್ ಯಾವಾಗ ನೀಡಲಾಗುತ್ತೆ, ಸೊ ಆಲ್ಮೋಸ್ಟ್ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ಬೇಸಿಕ್ ರೂಲ್ಸ್ಗಳಿದೆ. ಬಟ್ ಇದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಡೀಟೇಲ್ಸ್ಗಳಿದೆ. ಎಷ್ಟು ಮ್ಯಾಕ್ಸಿಮಮ್ ಪ್ಯಾಟರ್ನಿಟಿ ಲೀವ್ಗಳನ್ನು ಪಡೆಯಬಹುದು ಆ್ಯಂಡ್ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಂಪೂರ್ಣವಾಗಿರುವಂಥ ಷರತ್ತುಗಳ ಪಟ್ಟಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರರ ಪಿತೃತ್ವ ರಜೆ ಪ್ಯಾಟರ್ನಿಟಿ ಲೀವ್ ನಿಯಮಾವಳಿಗಳು. KCSR ನಿಯಮಗಳ ಅನ್ವಯ ಪಿತೃತ್ವ ರಜೆ ಅರ್ಹತೆ, ಅವಧಿ ಮತ್ತು ಪಡೆಯುವ ವಿಧಾನ ಅಂತ ಹೇಳಲಾಗ್ತಾ ಇದೆ. ಸೊ ಬೇಸಿಕ್ಕಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಪಿತೃತ್ವ ರಜೆ ಎಂದರೆ ಏನು ಅಂತ. ಮಗುವಿನ ಜನನದ ನಂತರ ತಂದೆಯ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸರ್ಕಾರ ನೀಡುವ ವಿಶೇಷ ರಜೆಯನ್ನು ಪಿತೃತ್ವ ರಜೆ ಎಂದು ಕರೆಯಲಾಗುತ್ತದೆ. ಸೊ ಇದು ಒಂದು ಬೇಸಿಕ್ ಡೆಫಿನೇಷನ್, ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಒಂದು ಮಕ್ಕಳ ಜನನದ ನಂತರ ನೀಡುವಂಥ ಒಂದು ರಜೆಯನ್ನು ಪಿತೃತ್ವ ರಜೆ ಅಂತ ಕರಿತೀವಿ. ಸೊ ಇದು ಮ್ಯಾಟರ್ನಿಟಿ ಲೀವ್ ಅಂತ ಮಹಿಳೆಯರಿಗೆ ನೀಡಲಾಗುತ್ತೆ ಮತ್ತು ಪುರುಷರಿಗೆ ಪ್ಯಾಟರ್ನಿಟಿ ಲೀವ್ ಅಂತ ನೀಡಲಾಗುತ್ತೆ. ಸೊ ಅರ್ಹತೆ ಮತ್ತು ಮೂಲ ನಿಯಮಗಳ ಬಗ್ಗೆ ನಾವು ಮಾತನಾಡೋದಾದರೆ, ಫಸ್ಟ್ ಆಫ್ ಆಲ್ ಯಾರು ಅರ್ಹರಿದ್ದಕ್ಕೆ? ಕರ್ನಾಟಕ ಸರ್ಕಾರಿ ಸೇವೆಯಲ್ಲಿರುವ ಪುರುಷ ನೌಕರರು ಮಾತ್ರ ಪಿತೃತ್ವ ರಜೆಗೆ ಅರ್ಹರಾಗಿರುತ್ತಾರೆ. ಆ್ಯಂಡ್ ಮಕ್ಕಳ ಮಿತಿ. ಈ ರಜೆಯು ಒಬ್ಬ ನೌಕರನ ಒಟ್ಟು ಸೇವಾ ಅವಧಿಯಲ್ಲಿ ಗರಿಷ್ಠ 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯಿಸುವಂಥದ್ದು. 2ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇದನ್ನು ಅಂದರೆ ದಂಪತಿಗಳಿಗೆ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಈ ಒಂದು ಪಿತೃತ್ವ ರಜೆ ಅನ್ವಯವಾಗುವುದಿಲ್ಲ. ಆಲ್ರೈಟ್. ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೇತನ. ರಜೆಯ ಅವಧಿಯಲ್ಲಿ ನೌಕರರಿಗೆ ಅವರ ಕರ್ತವ್ಯದ ಅವಧಿಯಲ್ಲಿ ಪಡೆಯುವ ಸಂಪೂರ್ಣ ವೇತನ ಫುಲ್ ಪೇ ಸಿಗುತ್ತದೆ. ಯಾವುದೇ ರೀತಿಯಾದಂಥ ವೇತನವನ್ನು ಇಲ್ಲಿ ಕಡಿತ ಮಾಡಲಾಗುವುದಿಲ್ಲ, ಫುಲ್ ಪೇನ ನೀಡಲಾಗುತ್ತದೆ. ರಜಾ ಖಾತೆ. ಈ ರಜೆಯನ್ನು ನೌಕರರ ಇತರೆ ರಜಾ ಖಾತೆಗಳಿಂದ ಕಡಿತಗೊಳಿಸಲಾಗುವುದಿಲ್ಲ. EL ಅಥವಾ HPL ಎಂದು ಏನು ಅರ್ನ್ಡ್ ಲೀವ್ ಮತ್ತು ಹಾಫ್ ಪೇಯ್ಡ್ ಲೀವ್ಗಳೇನಿರುತ್ತೆ EL HPL ಅವುಗಳಿಂದ ರಜೆಗಳನ್ನು ಕಡಿತ ಮಾಡಲಾಗುವುದಿಲ್ಲ. ಈ ಒಂದು ರಜೆ ಸೆಪರೇಟಾಗಿ ನೀಡಲಾಗುತ್ತೆ, ಪ್ಯಾಟರ್ನಿಟಿ ಲೀವ್ ಅಂತ. ರಜೆಯ ಅವಧಿ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಸೊ ರಜೆಯ ಅವಧಿ ಬೇಸಿಕಲಿ 15 ದಿನಗಳ, ಅಂದರೆ 15 ದಿನಗಳವರೆಗೆ ಒಂದು ರಜೆಯನ್ನು ನೀವು ಪಡೆಯಬಹುದಾಗಿದೆ. ಮ್ಯಾಕ್ಸ್ ಲಿಮಿಟ್ ಇದು. ಪ್ರಮುಖ ಅಂಶಗಳು ಬಂದ್ಬಿಟ್ಟು ಸರ್ಕಾರಿ ನೌಕರರು, ಪುರುಷ ನೌಕರರು ಒಟ್ಟು 15 ದಿನಗಳ ಪಿತೃತ್ವ ರಜೆಯನ್ನು ಮಂಜೂರು ಮಾಡಲಾಗುತ್ತದೆ. ಈ ರಜೆಯನ್ನು ಒಮ್ಮೆಲೆ ಅಥವಾ ತುಂಡುಗಳಾಗಿ ಪಡೆಯಲು ಅವಕಾಶವಿದೆ, ಆದರೆ ಒಟ್ಟು ಮೊತ್ತ 15 ದಿನಗಳನ್ನು ಮೀರಿರಬಾರದು ಅಂತ ಹೇಳಲಾಗ್ತಾ ಇದೆ. ರಜೆ ಪಡೆಯುವ ಸಮಯ ಮತ್ತು ಮಿತಿ ಯಾವ ರೀತಿಯಾಗಿದೆ ಅಂದರೆ, ಮೊಟ್ಟ ಮೊದಲನೇದಾಗಿ ಸಮಯದ ಮಿತಿ ಇರುವಂಥದ್ದು. ಪಿತೃತ್ವ ರಜೆಯನ್ನು ಮಗುವಿನ ಜನ್ಮವಾದ ದಿನಾಂಕದಿಂದ 6 ತಿಂಗಳ ಒಳಗಾಗಿ ಕಡ್ಡಾಯವಾಗಿ ಬಳಸಿಕೊಳ್ಳಬೇಕಾಗಿರುವಂಥದ್ದು. ಲ್ಯಾಬ್ಸ್ ನಿಯಮ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ಮಗುವಿನ ಜನನವಾದ 6 ತಿಂಗಳ ಒಳಗಾಗಿ ಈ ರಜೆಯನ್ನು ಪಡೆಯದಿದ್ದರೆ ಅದು ಲ್ಯಾಬ್ಸ್ ಆಗುತ್ತದೆ ಮತ್ತು ನಂತರ ಬಳಸಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿರುವಂಥ ಒಂದು ಗೈಡ್ಲೈನ್ಸನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ನೋಡ್ತಾ ಇರುವಂಥದ್ದು ಅಗತ್ಯ ದಾಖಲಾತಿಗಳು ಏನು ಬೇಕಾಗುತ್ತದೆ. ಈ ಒಂದು ರಜೆಗೆ ಅರ್ಜಿ ಸಲ್ಲಿಸುವಾಗ ಮಗುವಿನ ಜನ್ಮ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಅಥವಾ ಆಸ್ಪತ್ರೆಯ ಡಿಸ್ಚಾರ್ಜ್ ಸಮರಿಯನ್ನು ಸಾಕ್ಷ್ಯವಾಗಿ ಲಗತ್ತಿಸಬೇಕಾಗುತ್ತದೆ. ವರದಿ ಮಾಡುವುದು ಯಾವ ರೀತಿ? ನೌಕರರು ತಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಲಿಖಿತ ಅರ್ಜಿಯನ್ನು ಮೂಲಕ ರಜೆಯನ್ನು ಕೋರಬೇಕು. ರಜೆ ಮಂಜೂರಾತಿ ಪಡೆದ ನಂತರವೇ ರಜೆಗೆ ತೆರಳಬೇಕು ಅಂತ ಹೇಳ್ತಿದ್ದಾರೆ. ಸೊ ವೇತನ ಮತ್ತು ಇತರ ಸೌಲಭ್ಯಗಳು ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಅಂದರೆ, ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಪೂರ್ಣ ವೇತನವನ್ನು ನೀಡ್ತಿದ್ದಾರೆ. ಅಂದರೆ ರಜೆಯ ಅವಧಿಯಲ್ಲಿ ಪಡೆಯುವ ವೇತನಕ್ಕೆ ಯಾವುದೇ ಕಡಿತ ಇರುವುದಿಲ್ಲ. ಇದಾದಮೇಲೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವೇತನ ಬಡ್ತಿ. ಈ 15 ದಿನಗಳ ರಜೆಯನ್ನು ಸೇವೆಯ ಅವಧಿ ಎಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ವಾರ್ಷಿಕ ವೇತನ ಬಡ್ತಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಈ ರಜಾ ಅವಧಿಯು ಪಿಂಚಣಿಗೆ ಅರ್ಹವಾದ ಸೇವೆಯಾಗಿ ಕ್ವಾಲಿಫೈಯಿಂಗ್ ಸರ್ವಿಸ್ ಆಗಿ ಪರಿಗಣಿಸಲ್ಪಡುತ್ತದೆ. ಸೊ ಇದು ಪಿಂಚಣಿಗೆ ಅರ್ಹ ಸೇವೆ ಎಂದೇ ಪರಿಗಣಿಸಲ್ಪಡುತ್ತದೆ. 15 ದಿನಗಳನ್ನು ಎಕ್ಸ್ಕ್ಲೂಡ್ ಮಾಡಲಾಗುವುದಿಲ್ಲ ಅಂತ ಪ್ರಮುಖವಾಗಿರುವಂಥ ಪಾಯಿಂಟ್ ಹೇಳುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಸೂಚನೆಗಳಿದೆ, ಅದನ್ನು ಕೂಡ ನಾವು ನೋಡೋದಾದರೆ, ಪಿತೃತ್ವ ರಜೆಯನ್ನು ಪಡೆಯುವಾಗ ಈ ಕೆಳಗಿನವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಈ ರಜೆಯು ಮಹಿಳಾ ನೌಕರರ ಹೆರಿಗೆ ರಜೆಯಿಂದ ಸಂಪೂರ್ಣ ಭಿನ್ನವಾಗಿದೆ ಮತ್ತು ಪ್ರತ್ಯೇಕವಾಗಿದೆ. ಮಗು ದತ್ತು ಪಡೆದ ಸಂದರ್ಭದಲ್ಲಿ ಈ ರಜೆ ಅನ್ವಯಿಸಲಾಗುವುದಿಲ್ಲ, ಸರ್ಕಾರದ ಪ್ರತ್ಯೇಕ ನಿಯಮಗಳ ಹೊರತಾಗಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ರಜೆಯ ಮೇಲೆ ತೆರಳುವ ಮುನ್ನ ರಜೆ ಮಂಜೂರಾತಿ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯುವಂಥದ್ದು ಕಡ್ಡಾಯವಾಗಿದೆ. ಇಲ್ಲದಿದ್ದರೆ ಈ ಒಂದು ರಜೆಯನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ. ರಜಾ ನಿಯಮಾವಳಿಗಳ ಹೋಲಿಕೆಯನ್ನು ನೀವು ಮಾಡ್ತಾ ಹೋದರೆ ಇಲ್ಲಿ
ವಿವರ ಮತ್ತು ಅದರ ಒಂದು ಪಿತೃತ್ವ ರಜೆ ಅವಧಿ 15 ತಿಂಗಳಿಗೆ ಇದನ್ನು ನೀಡಲಾಗುತ್ತದೆ. ಅರ್ಹತೆ ಪುರುಷ ನೌಕರರಿಗೆ ಮಾತ್ರ. ಮಿತಿ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಮತ್ತು ಪಡೆಯುವ ಅವಧಿ ಹೆರಿಗೆ ಆದ ತಕ್ಷಣ 6 ತಿಂಗಳ ಒಳಗಾಗಿ ಈ ಒಂದು ರಜೆಯನ್ನು ಪಡೆದುಕೊಳ್ಳಬೇಕು. ರೈಟ್, ಸೊ ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ನೋಡಿದ್ದೇವೆ. ಪ್ಯಾಟರ್ನಿಟಿ ಲೀವ್ ಅಂದರೆ ಏನು, ಯಾವ ರೀತಿಯಾಗಿ ಇದನ್ನು ಅರ್ಜಿ ಸಲ್ಲಿಕೆ ಮಾಡಬೇಕು, ಗರಿಷ್ಠ ಕಾಲಮಿತಿ ಏನಿದೆ, ಎಷ್ಟು ದಿನಗಳಿಗಾಗಿ ಪಡೆಯಬಹುದು, ಸೊ ಇದೆಲ್ಲವೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದರ ಹೊರತಾಗಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ಸಜೆಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ.